ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DJ ಕ್ರಿಯೇಷನ್ ಫಾರ್ ಯು ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಇಮೇಜ್ನ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿ ಬೇರೆ ಒಂದು ಬ್ಯಾಕ್ಗ್ರೌಂಡ್ನ ಹಾಕೋದು ಅಂತ ತಿಳಿಸ್ತೀನಿ. ಯಾಕೆಂತಂದರೆ ಆ್ಯಪ್ಗಳಲ್ಲೂ ಮಾಡ್ಕೋಬೋದು, ಬಟ್ ಇದು ವಿತೌಟ್ ಆ್ಯಪ್ನ ನಾನು ಹೇಳ್ತಾ ಇದ್ದೀನಿ. ವಿತೌಟ್ ಆ್ಯಪ್ ಯಾವ ರೀತಿ ನಾವು ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡಿ ಬೇರೆ ಬ್ಯಾಕ್ಗ್ರೌಂಡ್ನ ಹಾಕೋದು ಅಂತ. ಸೊ ಕೆಲವ್ರಿಗೆ ತುಂಬ ಇಷ್ಟ ಇರುತ್ತೆ ಬ್ಯಾಕ್ಗ್ರೌಂಡು ಚೇಂಜ್ ಮಾಡಿ ಕಲರ್ ಎಲ್ಲ ಮಾಡೋದು. ಮೊದಲೆಲ್ಲ ಸಿಸ್ಟಮಲ್ಲಿ ಎಡಿಟ್ ಮಾಡಬೇಕಾಗಿತ್ತು. ಯಾಕೆಂತಂದರೆ ಸ್ಮಾರ್ಟ್ಫೋನ್ಗಳು ಜಾಸ್ತಿ ಇರಲಿಲ್ಲ ಸ್ಮಾರ್ಟ್ಫೋನ್ ಬಂದಾದಮೇಲೆ ಈಗ ಬಿಡಿ ಫೋನಲ್ಲೇ ಎಲ್ಲ ಮಾಡ್ಕೋಬೋದು. ವಿಡಿಯೋ ಎಡಿಟ್ ಆಗಿರ್ಬೋದು ಅಥವಾ ಆಡಿಯೋ ಎಡಿಟು, ಫೋಟೋ ಎಡಿಟಿಂಗು ಎಲ್ಲ, ಬ್ಯಾಕ್ಗ್ರೌಂಡ್ ಚೇಂಜು ಎಲ್ಲ ಯಾವ ರೀತಿ ಬೇಕಿದ್ರೆ. ಫೋಟೋದಲ್ಲಿ ಬೇರೆಯವರು ಪರ್ಸನ್ ಬೇಡ ಅಂತ ಅಂದರೆ ಅವ್ರನ್ನೂ ಕೂಡ ಎರೇಸ್ ಮಾಡ್ಬೋದು. ಸೊ ಆ ರೀತಿ ಬಂದಿದೆ ಈಗೆಲ್ಲ ಬಿಡಿ ಎಕ್ಸ್ಪರ್ಟ್ಗಳು ಫೋಟೋ ಎಡಿಟ್ ಮಾಡೋದ್ರಲ್ಲಾಗಲಿ, ವಿಡಿಯೋ ಎಡಿಟ್ ಮಾಡೋದ್ರಲ್ಲಾಗಲಿ, ಸೊ ಎಲ್ಲದರಲ್ಲೂ ಎಕ್ಸ್ಪರ್ಟ್. ಇವಾಗ ಹುಡುಗಿರೆಲ್ಲ ಎಡಿಟಿಂಗ್ ಎಲ್ಲ ಮಾಡೋದು ತುಂಬ ಕಲ್ತ್ಬಿಟ್ಟಿದ್ದಾರೆ. ಬಟ್ ಆದರೆ ನಾನು ಹೇಳ್ತಾ ಇರೋದು ಇವಾಗ ಇಮೇಜ್ನ ಯಾವುದೇ ಒಂದು ಆ್ಯಪ್ ಇಲ್ಲದೆ ಸಹ ಆನ್ಲೈನಲ್ಲಿ ನಾವು ಯಾವ ರೀತಿ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೆಲವ್ರಿಗೆ ಫೋಟೋಸ್ನ ಎಡಿಟ್ ಮಾಡೋದಕ್ಕೆ ಬರಲ್ಲ ಬಾಬಾ. ಯಾಕೆಂತಂದರೆ ಆ್ಯಪ್ಗಳು ಯಾವುದ್ಯಾವುದೋ ಒಂದೊಂದು ಸೆಟ್ಟಿಂಗ್ ಇರುತ್ತೆ. ಅಥವಾ ಇನ್ನೂ ಬೇರೆ ರೀತಿ ಹೇಳ್ಬೇಕಂತಂದರೆ ಯಾವ ರೀತಿ ಅಂತಂದರೆ ಆ್ಯಪ್ಗಳೆಲ್ಲ ತಲೆ ಕೆಟ್ಟೋಗ್ಬಿಡೋದು ಗುರು. ಯಾಕೆಂತಂದರೆ ಯಾವುದ್ಯಾವುದೋ ಒಂದು ಸೆಟ್ಟಿಂಗ್ ಇರುತ್ತೆ, ಅದರಲ್ಲಿ ಹೋಗಿ ಎಡಿಟ್ ಮಾಡಬೇಕು. ಮತ್ತು ಸ್ವಲ್ಪ ರಿಸ್ಕಿ ಹೇಳ್ಬೇಕಂತಂದರೆ ಆ್ಯಪ್ಗಳಲ್ಲಿ ಕೆಲವೊಂದು ಆ್ಯಪ್ ಇದ್ದಾವೆ, ಅದರಲ್ಲಿ ಎರೇಸ್ ಮಾಡಿ ಸೊ ಲೇಟ್ ಆಗುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ ನೋಡಿ ಕೊನೆವರೆಗೂ, ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತಂದರೆ ತುಂಬ ಈಸಿ. ಇದರಲ್ಲಿ ಒಂದೇ ಕ್ಲಿಕ್ಕಲ್ಲಿ ಬ್ಯಾಕ್ಗ್ರೌಂಡ್ ಪೂರ ಎರೈಸ್ ಮಾಡ್ಬೋದು. ಎರೈಸ್ ಮಾಡಿದ ನಂತರ ಅದರಲ್ಲೇ ಕಸ್ಟಮೈಸ್ ಮಾಡಿ, ಸೊ ಅದರಲ್ಲೇ ನಾವು ಬ್ಯಾಕ್ಗ್ರೌಂಡ್ನ ಬೇರೆ ರೀತಿ ಹಾಕ್ಕೊಬೋದು. ಬ್ಯಾಕ್ಗ್ರೌಂಡೆಲ್ಲ ಗೂಗಲಲ್ಲೇ ಸಿಗುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಿದ್ರೆ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಈಸಿ, 5 ನಿಮಿಷದಲ್ಲೇ ಮಾಡ್ಕೋಬೋದು ಗುರು. ನಿಮ್ಗೇನಾದ್ರು ನೆಟ್ ಸ್ಪೀಡಾಗಿ ಬರ್ತಾಯಿದೆ ಅಂತ ಅಂದರೆ 5 ನಿಮಿಷದಲ್ಲೇ ಒಂದು ಫೋಟೋ ಎಡಿಟ್ ಆಗಿಬಿಡುತ್ತೆ. ಕೆಲವ್ರಿಗೆ ಫೋಟೋಸ್ನ ಎಡಿಟ್ ಮಾಡೋದಕ್ಕೆ ಬರಲ್ಲ, ತುಂಬ ರಿಸ್ಕಿ ಅನಿಸುತ್ತೆ. ಆವಾಗ ಏನಾಗುತ್ತೆ, ತಲೆ ಕೆಟ್ಟೋಗ್ಬಿಟ್ಟು ನೀವು ಎಡಿಟ್ ಮಾಡ್ತಾನೆ ಬಿಡುಗರು ಇದು ಫೋಟೋನ ಅಂತ ಅಂದ್ಬಿಟ್ಟು ಎಡಿಟ್ ಮಾಡೋಕ್ಕೆ ಹೋಗಲ್ಲ. ಕೆಲವ್ರಿಗೆ ತುಂಬಾ ಇಷ್ಟ ಇರುತ್ತೆ, ಬಟ್ ಹೇಗೆ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಯಾವುದ್ಯಾವುದೋ ಒಂದೊಂದು ಆ್ಯಪ್ ಇರುತ್ತೆ, ಫೋಟೋ ಲ್ಯಾಬ್ ಅದು ಇದು, ಯಾವುದೋ ಒಂದು ಇನ್ನೂ ಬೇಜಾನ್ ಆ್ಯಪ್ಗಳಿದ್ದಾವೆ ಗುರು. ಎಡಿಟ್ ಮಾಡ್ಕೋಬೋದು, ಬಟ್ ಕೆಲವ್ರಿಗೆ ಅದರದ್ದೇ ಆದಂಥ ಒಂದು ಇದಿರುತ್ತಲ್ಲ, ಸೊ ಗೊತ್ತಾಗಲ್ಲ. ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡ್ಬಿಡೋಣ. ಗೂಗಲ್ ಓಪನ್ ಮಾಡಾದಮೇಲೆ remove.bg ಅಂತ ಅಲ್ಲಿ ಟೈಪ್ ಮಾಡಿ. ಸೊ ನಾನು ಟೈಪ್ ಮಾಡಿದೆ, ಸಡನ್ನಾಗಿ ಬಂತದು ಆಗಲೇ. ಸೊ ಇವಾಗ ಫಸ್ಟ್ ಒಂದಾಗಿ ಕಾಣಿಸುತ್ತೆ ನೋಡಿ, ರಿಮೂವ್ ಇಮೇಜ್ ಬ್ಯಾಕ್ಗ್ರೌಂಡ್ ಅಂತ. ಅಲ್ಲಿ ಮೇಲ್ಗಡೆ ಕಾಣಿಸುತ್ತೆ www.remove.bg ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ವೆಬ್ಸೈಟ್ ಓಪನ್ ಆಗುತ್ತೆ. ಅದಾದ ನಂತರ ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅವ್ರದ್ದು ವೆಬ್ಸೈಟಲ್ಲಿ ಅಂತ. ಈ ರೀತಿ ತೋರಿಸುತ್ತೆ. ಕನ್ನಡದಲ್ಲಿ ಬರ್ತಾಯಿದೆ ನನ್ನದ್ರಲ್ಲಿ, ನಾನು ಕನ್ನಡದಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಕನ್ನಡ ಇಂಗ್ಲೀಷ್ ಎರಡೂ ಇದೆ. ಸೊ ಇಂಗ್ಲೀಷ್ ಮಾಡ್ತೀನಿ ಈಗ ನೋಡಿ, ರಿಮೂವ್ ಇಮೇಜ್ ಬ್ಯಾಕ್ಗ್ರೌಂಡ್ ಅಂತ. ಇದಾದ ನಂತರ ಅಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಒಂದು ಫೋಟೋ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಆ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಿ. ನಾನೀಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಅಪ್ಲೋಡ್ ಆಗ್ತಾ ಇದೆ. ನನ್ನ ಒಂದು ಫೋಟೋ ಅಪ್ಲೋಡ್ ಆಗ್ತಾ ಇದೆ. ಸೊ ನೋಡಿ ಈ ರೀತಿ ಬರುತ್ತೆ. ಸೊ ನೋಡಿ ಈ ರೀತಿ ಬ್ಯಾಕ್ಗ್ರೌಂಡ್ ಎರೇಸ್ ಆಗುತ್ತೆ ಒಂದೇ ಕ್ಲಿಕ್ಕಲ್ಲಿ. 2-3 ಸೆಕೆಂಡ್ ಸಾಕು, ಈ ಥರ ಆಗುತ್ತೆ. ಇದಾದ ನಂತರ ನೀವು ಅದೇ ಬೇಕು ಅಂತ ಅಂದರೆ ಫುಲ್ ಡೌನ್ಲೋಡ್ HD ಅಂತ ಇದೆಯಲ್ಲ, ಅಲ್ಲಿ ನೀವು ಡೌನ್ಲೋಡ್ ಫುಲ್ HD ಮಾಡ್ಕೋಬೋದು. ನಿಮ್ಮ ಒಂದು ಇಮೇಜ್ನ ಫುಲ್ HD ಇಮೇಜ್ ಡೌನ್ಲೋಡ್ ಮಾಡ್ಕೋಬೋದು. ಇದಾದ ನಂತರ ಬ್ಯಾಕ್ಗ್ರೌಂಡ್ ನೋಡಿ ಈ ಥರ ಇದೆಯಲ್ಲ, ಇದನ್ನು ಬ್ಲರ್ ಕೂಡ ಮಾಡ್ಕೋಬೋದು ನೀವು. ಸೊ ಕ್ಯಾಮ್ರಾದಲ್ಲಿ ತೆಗಿತೀವಲ್ಲ ಆ ರೀತಿ ನೀವು ಬ್ಲರ್ ಬೇಕಿದ್ರೆ ಬ್ಲರ್ರು ಮಾಡ್ಕೋಬೋದು. ಅಥವಾ ಈ ರೀತಿ ಕಲರ್ ಬ್ಯಾಕ್ಗ್ರೌಂಡ್ ಬೇಕು ಅಂದರೂ ಆ ರೀತಿ ಹಾಕ್ಕೋಬೋದು. ಒಬ್ಬೊಬ್ರಿಗೆ ಈ ಥರ ಲೈಕ್ ಆಗುತ್ತೆ, ಇನ್ನೊಬ್ರಿಗೆ ಈ ಥರ ಲೈಕ್ ಆಗುತ್ತೆ. ಅಲ್ಲೇ ಬ್ಯಾಕ್ಗ್ರೌಂಡ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಬೇರೆ ಇದೆ ಅಂತಂದರೆ ಕಸ್ಟಮರ್ ಬೇರೆ ಒಂದು ಡೌನ್ಲೋಡ್ ಮಾಡಿದರೆ ನೀವು ಮಾಡ್ಕೊಳ್ಳಿ. ನಾನು ಒಂದು ಗೂಗಲಲ್ಲಿ ಡೌನ್ಲೋಡ್ ಮಾಡಿದ್ದೆ ಬ್ಯಾಕ್ಗ್ರೌಂಡು, ಆ ಬ್ಯಾಕ್ಗ್ರೌಂಡನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ನೋಡಿ. ಸಿಸ್ಟಮಲ್ಲಿ ಎಡಿಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ, ಆ ರೀತಿ ಒಂದು ಫೋಟೋ ಬರ್ತಾಯಿದೆ. ಈಗ ಸಿಸ್ಟಮಲ್ಲೂ ಮಾಡಿದ್ರು ಈ ರೀತಿ ತುಂಬ ಲೇಟಾಗಿಬಿಡುತ್ತೆ.
ಇದಾದಮೇಲೆ ಡೌನ್ಲೋಡ್ ಕೊಡ್ತಾ ಇದ್ದೀನಿ ನೋಡಿ. ಸೊ ಡೌನ್ಲೋಡ್ ಆಗ್ತಾ ಇದೆ, ಅದು ನೋಡ್ತಾ ಇರ್ಬೋದು ನೀವು. ಡೌನ್ಲೋಡ್ ಆಗ್ತಾ ಇದೆ. ಸೊ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಇದೆ. ಸೊ ಇದಾದಮೇಲೆ ಡೌನ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಡೌನ್ಲೋಡ್ ಕೊಟ್ಕೊಳ್ಳಿ. ಈ ರೀತಿ ಡೌನ್ಲೋಡ್ ಆಗಿರುತ್ತೆ. ಅಲ್ಲಿ ಓಪನ್ ಇದೆಯಲ್ಲ, ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಡೌನ್ಲೋಡ್ ಫೋಟೋ ಈ ರೀತಿ ಓಪನ್ ಆಗುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಸೊ ನೋಡಿದ್ರಲ್ಲ ಯಾವ ರೀತಿ ಫೋಟೋನ ಎಡಿಟ್ ಮಾಡ್ಕೋಬೋದು ಸಿಂಪಲ್ಲಾಗಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊನೆ ತನಕ ವಿಡಿಯೋನ ನೋಡಿದ್ರಿ. ಇದೇ ರೀತಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜಯ ಆಂಜನೇಯ.